ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಒಬ್ಬರು ಕಮೆಂಟ್ ಮಾಡಿರಿ ಮನೆ ಕ್ಲೀನಾಗಿ ಇಟ್ಕೊಳ್ರಿ ಅಂತ ಹೇಳಂದು. ನಮ್ಮ ಮನೆ ಒಳಗೆ ಸಾಮಾನನ್ನ ಜಗ್ಗದವ್ರಿ. ನಮ್ಮಮ್ಮ ಒಂದು ಏನು ಹೊರಗೆ ಹಾಕಕ್ಕೆ ಬಿಡಂಗಿಲ್ಲ ರೀ. ಹಾಗಾಗಿ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ನಾವು ಏನು ಇರ್ತೈತಿ ಅದನ್ನ ಸ್ವಲ್ಪ ದುವಾದ ಜಾಡ್ಸ್ಕೊತೀವಿ, ಕಸ ಹೊಡ್ಕೊತೀವಿ. ಒಂದು ಏನಾರ ಅವ್ರಿಗೆ ಕಣ್ಣಿಗೆ ಇದ್ದಿದ್ದು ಕಾಣಲಿಲ್ಲ ಅಂತ ಹೇಳಿದರೆ ನಾವೇನಾದ್ರು ನೆನಪು ಹಾರಿದೀಪ ಎಲ್ಲರೂ ಇಟ್ಟು ಅಂತಂದ್ರೆ ನಮಗೆ ಅವತ್ತು ಆದಂಥ ಇದು ನಮ್ಗೆ ಗೊತ್ತಿರೋದು. ನಾನು ಹುಡುಕಿ ನಾವೇ ಇದಾಗಬೇಕು ರೀ. ಸಿಗಲ್ಲಿವರೆಗೂ ಬಿಡಂಗಿಲ್ಲ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ನೆನಪಾಕೈತಂತ್ರಿ ಅವ್ರಿಗೆ, ಅಮ್ಮಗೆ ಇದಿತ್ತು ಇಲ್ಲಲ್ಲಿ ಅಂತೇಳಿ. ಹಾಗಾಗಿ ನಾವೇನು ಮಾಡ್ತೀವಿ, ಆಮೇಲೆ ನಮಗೆ ಹುಡುಕಕ್ಕೆ ಆಗಂಗಿಲ್ಲ ರೀ. ಹಂಗಾಗಿ ಏನು ಮಾಡ್ತೀವಿ, ಅವ್ರು ಏನು ಎಲ್ಲಿಟ್ಟಿರ್ತಾರೆ ಅಲ್ಲೇ ಇಡ್ತೀವಿ. ಸುಮ್ಮನೆ ಅದನ್ನ ಎತ್ತೀವಿ, ಕಸ ಹೊಡ್ಕೊತೀವಿ, ಹೊಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀವಿ ನಾವು. ಅವು ಮೊರಮ್ಮಿನೂ ಎಲ್ಲ ಮ್ಯಾಲೆ ಒಟ್ಟಾಕತ್ತಿದ್ರಿ. ಮತ್ತೆ ಏನು ಮಾಡಿದ್ವಿ ನಾವು, ಇಲ್ಲೇ ಇಡ್ಸಾಕೆ ಹಚ್ಚಿದ್ದೀರಿ. ನಾನು ಅಲ್ಲೆಲ್ಲ ಇದು ಜಾಡ್ಗುಡೋದೆಲ್ಲ ಇದಾಗತ್ತೈತೆ, ಬೇಡ ಅಂತೇಳಿ ಇಲ್ಲಿ ಇಡ್ಸಾಕೆ ಹಚ್ಚಿದ್ದೀರಿ. ಇಲ್ಲ ಅದ್ರ ಮ್ಯಾಲಿನ ನೋಡಂಗಿರ್ತಿದ್ದಿಲ್ಲ, ಹಂಗೆ ಆಕಿತ್ತು ನೋಡಿರಿ. ಇವೆಲ್ಲ ನೋಡಿರಿ. ಮತ್ತು ಏನು ಮಾಡ್ಬೇಕು ರೀ, ಎಲ್ಲ ಮೊದಲಿನವೆಲ್ಲ ಅವ್ರು ತೊಗೊಂಡಿಟ್ಟು ಅಂತ ಸಾಮಾನುಗಳು ರೀ ಎಲ್ಲ ಕಟ್ಟಿಡ್ತೀವಿ ರೀ. ಮತ್ತೆಲ್ಲ ಧೂಳ ಜಾಡಿಸ್ತಿರ್ತೀವಿ ರೀ. ಇವನ್ನೆಲ್ಲ ತೆಗೆದು ಒಂದೆರಡು ಡಬ್ಬರಿ ಅವನ್ನೆಲ್ಲ ಕಟ್ಟಿಟ್ಟಿಲ್ರಿ. ಯಾಕಂದ್ರೆ ಆರ್ಡ್ರ್ ಅವು ಬರ್ತಾವಲ್ಲ ರೀ. ಹಾಗಾಗಿ ಅವ್ರು ಡಬ್ಬಿ ಕೊಟ್ಟು ಕಳಿಸಿರೋ ಚಲೋ. ಇಲ್ಲತ್ತಂದ್ರೆ ನಮ್ಮ ಡಬ್ಬಿ ಒಳಗೆ ಆಗುತ್ತಾ ಅಂತೇಳಂದು ಒಂದು 3 ಸಾಮಾನು ಕಟ್ಟಿಟ್ಟಿಲ್ರಿ ಮ್ಯಾಲೆ ರೀ. ಇವು ಇರಲಿ ಅಂತಂದು ಇಲ್ಲಿನೂ ಟಾಕಿ ಹಂಡೆ ಇಟ್ಟಿವಿ ರೀ. ಮತ್ತು ಇವೆಲ್ಲ ಡಬ್ಬಿ ನೋಡಿರಿ, ಇವನು ಅದೇ ಇವೆಲ್ಲ ಡಬ್ಬಿ ರೀ. ಇದು ಒಲೆ ಹಚ್ಚಾಕ್ರಿ. ಈಗ ಚಿಮ್ನೆಣ್ಣೆ ಬರೋಂಗಿಲ್ಲ ಅಲ್ರಿ. ಟಿನ್ನರ್ ಇದ್ರೆ ಓಕೆ, ಟಿನ್ನರ್ ಇಲ್ಲ ಅಂತಂದ್ರೆ ಇದೊಂದು ಬೆಂಡ್ ಹಾಕಿದ್ರೆ ಆಕೈತಿ ಅಂತ ಹೇಳಂದು ಅದನ್ನ ಸೈಡ್ನಾಗ ಇಟ್ಟಿರ್ತಿಲ್ಲ. ಒಂದು ಸ್ವಲ್ಪ ಕಿಡಿ ಬಿದ್ರದು ಪುರು ಹೋಗ್ಬಿಡೈತಿ ಅಂತ ಹೇಳಂದು. ಇಲ್ಲಿ ಮಿಷಿನ್ ಇಟ್ಟಿರಿ, ಇಲ್ಲ ಕುರಾನ್ ಇಡ್ತಾರೆ ಹುಡುಗರು. ಇಲ್ಲೆಲ್ಲ ಡಬ್ಬಿ ರೀ. ಅವು ಮನೆ ದೊಡ್ಡದೈತ್ರಿ, ಆದ್ರೆ ಕಪಾಟದ ಗತಿ ಇರ್ತಾವಲ್ರಿ ಒಳಗೆ ಹೋಗುವಂಗೆ. ಹಂಗಿತ್ತಂದ್ರೆ ಏನೋ ಇದು ಅನಿಸ್ತೈತೇನು ನಮಗೆಲ್ಲ ಸಾಮಾನು ಇಡಾಕ್ರಿ. ಒಂದು ಅವತ್ತು ಮ್ಯಾಲೆ ಇಟ್ಟಿದ್ವಿ ರೀ. ಏನೋ ಒಂದು ಹಾಳಿನ ಏನರಿಪ್ಪ ಅದು. ಆಮೇಲೆ ನೆನಪಂದ್ರೆ ನಮ್ಮ ಹುಡುಗಿ ಸಾಕಾತ್ರಿ. ಎಲ್ಲಿ ಕಸ್ತ ಚೆಲ್ಲಿದ್ರನ ಎಲ್ಲಿ ಕಸ್ತ ಬರೀ ಇದ್ದಾರೆ ಅಮ್ಮಗೆ, ಎಲ್ಲಿ ಚೆಲ್ಲಿದ್ರನ ಅಂತ. ನಾವಂತ ಒಂದು ಏನು ಚಲಕ್ಕೆ ಹೋಗಂಗಿಲ್ಲ ಅಂತ ಹೇಳ್ಬಿಡ್ತೀನಿ ರೀ. ನಾನು ಏನು ಚೆಲ್ಲಲ್ಲಮ್ಮ, ನೀವೇನು ಮನೆ ಒಳಗಿಟ್ರೆಲ್ಲ ಇಲ್ಲ ಹಂಗೆ ಇರ್ತಾವೆ ತೊಗೊರಿ ಅಂತ ಹೇಳ್ಬಿಡ್ತೀನಿ ರೀ ನಾನು. ಅಲ್ಲೆಲ್ಲ ಅಕ್ಕಿ ಚೀಲ ಇಡ್ತಿದ್ರಿ. ಇವೆಲ್ಲ ಡಬ್ಬಿ ತೊಗೊಂಬಂದ್ವಲ್ಲ ರೀ. ಈಗ ಡಬ್ಬಿಗೆ ಹಾಕಿಡಾಕತ್ತೀವಿ ರೀ. ಆದರೂ ಮತ್ತು ಈಗ ಅಮ್ಮರು ನಮ್ಮ ಕಡೆ ಬರ್ತಾವಲ್ಲ ರೀ, ಇಲ್ಲಿ ಇಡ್ತೀವಿ ರೀ ಡಬ್ಬಿ ತುಂಬ. ಮತ್ತು ಏನು ಮಾಡಬೇಕು ಅಂತ ಅಂದೆ ನೋಡ್ರಿ. ಎಲ್ಲ ಸಾಮಾನು ರೀ. ಇವೆಲ್ಲ ಮಣ್ಣಿನ ಗೋಡೆ ರೀ. ಇವು ಪುಸ ನಂಗೆ ಹೋಗ್ಬಿಡ್ತಾವ್ರಿ. ಇವು ಮಳೆ ಎಲ್ಲ ಒಜ್ಜಿ ಹೇರಂಗಿಲ್ಲ ರೀ ಅದ್ರ ಮೇಲೆ ಭಾಳ ಜಾಸ್ತಿ. ಹಾಗಾಗಿ ಅವು ಡಬ್ಬಿದ್ರಿ ಏನಿಲ್ಲ ರೀ. ಅದ್ರೊಳಗೆ ಖಾಲಿ ನೋಡ್ರಿ. ಅವು ಡಬ್ಬಿ ನಾನು ಇಟ್ಟಿದ್ದು ಸಕ್ಕರೆ ಸ್ವಲ್ಪ ಅದು ತುಂಬ ಹಾಕಂಗಿಲ್ಲ ರೀ. ಸಕ್ಕರೆ ರೀ ತುಂಬ ಗಿಡಂಗಿಲ್ಲ ರೀ. ಮತ್ತೆ ಅಲ್ಲಿ ಮಣಿ ಹೊತ್ಕೊಂಬದ್ದು ಬಿಡೋಕೇನು ಅಂತೇಳಿ ಅಂದರೆ ಸ್ವಲ್ಪ ಸಕ್ಕರೆ ಹಾಕಿಡ್ತೀವಿ ರೀ. ಇದೆಲ್ಲ ಸ್ಟ್ಯಾಂಡ್ ರೀ. ಇದೆಲ್ಲ ಏನು ಮಾಡ್ಬೇಕು ರೀ, ಇಂಥದ್ರೊಳಗನ ಸ್ವಲ್ಪ ಅಷ್ಟೇ ಇದು ಮಾಡ್ಕೊಂಡು ಹೋಗಕತ್ತೀವಿ ರೀ ನಾವು. ಏನು ಮಾಡ್ಬೇಕು ರೀ ಮತ್ತೆ. ಅಲ್ಲೆಲ್ಲ ಅರಿಶಿ ಇದು ತೊಗೊಂಬಂದಿದ್ಲು, ಹಾಸಿಗೆ ಎಲ್ಲ ಅಲ್ಲಿ ಇಡಾಕತ್ಲರಿಕಿ. ಅವು ಹೊರಗೆ ಮಳೆ ಬರೋದಂತಂದು ತೊಗೊಂಬಂದರಿ ಅರಿಬಿ ಅಲ್ಲಿ ಇಟ್ರಿ. ಮಧ್ಯಾಹ್ನ ಮೇಲೆ ಅವ್ನು ಮಡಿಚಿಡ್ತೀವಿ ರೀ. ಇವೆಲ್ಲ ಬ್ಯಾಗ್ನ ಜಗ್ಗರಿ ನಮ್ಮ ಮನೆ ಒಳಗೆ ರೀ. ಬ್ಯಾಗ್ನ ಅವನ್ನೆಲ್ಲ ಮಳೆ ಅದಾವ್ರಿ, ಅದಕ್ಕೆ ಹಾಕಿಬಿಡ್ತೀವಿ. ಮತ್ತು ಎಲ್ಲಿ ಇಡ್ಬೇಕು ರೀ ಅವ್ನು. ಅವು ಏನಾಕೈತಿ ನೋಡೋರಿಗೆ ಸ್ವಲ್ಪ ಇದು ಅನಿಸ್ತೈತಿ, ಚಲೋ ಕಾಣಿಸಂಗಿಲ್ಲ ರೀ ಅದು. ಹಾಗೆಲ್ಲ ಹಾಕ್ಬಿಡ್ತೀವಿ. ಮತ್ತು ಎಲ್ಲಿ ಇಡ್ಬೇಕು ರೀ ಅವನ್ನ. ಎಲ್ಲ ಒಂದು ಕಪ್ಪಟ್ಟಿತ್ತು ಅದು ಮುಚ್ಚೋಂಗಿತ್ತು ಅನ್ನತ್ತೆ, ಒಳಗೆ ಹೋಗೋದತ್ತ ಹಿಂಗೆ ಮುಚ್ಚಾಕೆ ಬರ್ತೈತೆ ರೀ. ಹಂಗೂ ಇಲ್ಲ ರೀ ನಮ್ಮ ಮನೆ ಒಳಗೆ ಎಲ್ಲ ಗಾಡಿ ರೀ. ಈ ಥರ ಮಳೆ ಬಡ್ದಾರ. ಅವು ಇದ್ರು ಕಟ್ಗಿವು ಏನಂತಾರೆ, ಕಟ್ಗಿ ಇವ್ನು ಬಡ್ದಾರ ಗಾಡಿಗಳಿಗೆಲ್ಲ. ಅದಕ್ಕೆಲ್ಲ ಹಾಕಿಬಿಡ್ತೀವಿ ರೀ ಅವ್ನು. ಬ್ಯಾಗ್ ಅದೆಲ್ಲ ಇದ್ದಿದ್ದೀವಿ ರೀ. ಬಟ್ ಹೆಂಗೋ ಏನೋ ಒಂದು ಜೀವನ ಮಾಡ್ಕೊಂಡು ಹೋಗಕತ್ತೀವಿ ರೀ ನಾವು. ಮನೆ ನೋಡಿದ್ರೆ ಗಟ್ಟಿಲ್ಲ ರೀ. ಎಲ್ಲಿ ಬೇಕಲ್ಲಿ ಮ್ಯಾಗಿಂದಂತ ಕೂಸಿನ ಎತ್ತದಂಗೆ ಐತ್ರಿ ಮನೆ. ಹಂಗೆ ಅಳಿಗಾಡ್ದಂಗೆ ಆಕೈತಿ. ದೊಡ್ಡದೊಂದು ಸಿಡ್ಲು ಬಂತು ಗದಗದ ನಡದೈತಿ ಮನೆ ರೀ. ಹಂಗೈತಿ. ಈಗ ನನಗೆ ಇಷ್ಟ ಮಾಡ್ಕೊಂಡು ಹೋಗೋದ ಜೀವನ ಸಾಕಾದಂಗೆ ಆಗತೈತಿ ನನಗೆ. ನಾನು ಮತ್ತು ಬಾಡಿಗೆ ಮನೆ ಹಿಡಿದು ಅದು ಎಲ್ಲ ಧೈರ್ಯ ಬೇಕಲ್ರಿ. ಎಲ್ಲದಕ್ಕೂ ಒಂದು ಗಂಡ್ಮಕ್ಳು ಥರ ಧೈರ್ಯ ಇರಬೇಕು ರೀ. ನಮಗೆ ಅದು ಧೈರ್ಯ ಇಲ್ಲ ರೀ ನನಗೆ. ಹಾಗಾಗಿ ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ನನ್ನ ಮನೆತನ ಮಾಡಿಕೊಂಡು ಮಕ್ಳದ್ದು ಏನೋ ಒಂದು ಬರಲಿ ಎಲ್ಲ ನಾನು ನೀಗಿಸ್ಕೊಂಡು ಹೋಗಾಕತ್ತೀನಿ ರೀ ನಾನು. ಆ ದೇವ್ರ ಆಶೀರ್ವಾದ ಇರಲಿ, ನಿಮ್ದೆಲ್ಲರದ್ದು ಸಪೋರ್ಟ್ ಇರಲಿ ಇತ್ತು ಅಂತೇಳಿದ್ರೆ ನೋಡೋಣಂತ್ರಿ. ಯಾವಾಗ ಆಗುತ್ತೋ ನಮಗೊಂದು ಸ್ವಂತ ಮನೆ ಸಣ್ಣದ ಆಗೋಲ್ಲಕ್ಕ ಆಯಿತು ಅಂತೇಳಿದ್ರೆ ಚಲೋ ಆಗುತ್ತೆ ಅಂತೇಳಿ ನಾನು ದೇವ್ರಿಗೆ ಬೇಡ್ಕೊಳಕತ್ತೀನಿ. ಅಲ್ಲೆಲ್ಲ ಸ್ವಲ್ಪ ಅನ್ನದೆಲ್ಲ ಇತ್ತು ಬಿಸಿ ಮಾಡಿ ಒಟಾಣಿ ನೆನೆ ಹಾಕಿತ್ತು, ಅದನ್ನು ಕುದಿಯಕ್ಕೆ ಆಸಿಪ್ ಎದ್ದನ ಅರಿಪ ಎದ್ದನ. ಅವ್ನಿಗೆ ಇದಕ್ಕೆ ಹೋಗನ್ಬೇಕಮ್ಮ ಕಾಲೇಜ್ಗೆ. ಅದಿದು ಮಾರ್ಕಸ್ ಕಾರ್ಡ್ ಅವಂದು ಎಲ್ಸಿನೂ ಮಾರ್ಕಸ್ ಕಾರ್ಡ್ ಇಸ್ಕೊಂಬ ಅನ್ಬೇಕು. ನಿನ್ನ ತಾಸು ಬಿಟ್ಟು ಬಾ ಅಂತ ಹೇಳಿದ್ರಂತ. ಏನು ಸೈಗಿ ಮಾಡಿ ತೊಗೊಂಬರ್ಬೇಕು ಏನು ತೆರಿಗೆ ಗೊತ್ತು. ಇವನ್ನ ಹೋದ್ರೆ ಚಲೋ ಆಗುತ್ತ ಅಂತ ನಾನು. ಕೊಡ್ತಿದ್ರ ನರ್ಸಿ ಅಂಕ ಯಾಗನ ಕೊಡ್ತಿದ್ರ ನಿಂದು ಹೇಳ್ಬೇಕಲ್ಲ ಮೇಡಮರಿಗೆ. ಮತ್ತು ನರ್ಸಿ ಅಂಕ ಕಟ್ ಕಳಿಸ್ರಿ ಅಂತ. ಮಾರ್ಕಸ್ ಕಾರ್ಡ್ ಇಲ್ಲ ಏನಿಲ್ಲ ನಿಂದನು ಅದಿಲ್ಲ.
ಅಲ್ರಿ ಅದಕ್ಕೆ ಬೇಡ ನಿಮ್ಗದು ಮತ್ತು ಅದು ಆಸಿಪು ಬೇಕು ಈಗ ಅರ್ಜೆಂಟಿಗೆ ಅದು ಹೌದಿಲ್ಲ ಅವ್ನು ಇದು ಮಾಡ್ಸಾಯ್ತೀರಿ ಪಾಸ್ಪೋರ್ಟ್ ನಮ್ಮ ಆಸಿಪಂದ್ರೆ ಇದಕ್ಕೆ ಹೋಗ್ಕಿನ ಆತನ್ರಿ ಅವನು ಏನದು ಖತರಿಗೆ ಹೋಗ್ಕಿನಂತಂದು ಅನ್ನಕತ್ತಾನ್ರಿ ಹ್ಞೂನಪ್ಪ ಅಂತಂದು ಹೇಳೀನಿ ನಾನು ಅವನ್ನೆಲ್ಲ ಬೇಕಂತ ಅವಕ್ಕೆ 3 ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ಬೇಕಂತ ಪಾಸ್ಪೋರ್ಟ್ ಮಾಡ್ಸಾಕ್ರಿ ಹಾಗಾಗಿ ಅವನ್ನೆಲ್ಲ ರೆಡಿ ಮಾಡ್ಕೊಳಕತ್ತಾನ್ರಿ ಅವನ ತಾನ ಓಡಾಡಿ ನಾನಂತ ಅವ್ನು ಕೋರ್ಸ್ ಮಾಡಿಲ್ಲ ರೀ ಹೋಗೇ ತಿರ್ಪ ಅಂತ ನೀನು ಅಂತ ಹೇಳಿಲ್ಲ ಯಾಕಂದ್ರೆ ವಾಂಡ್ ಮಕ್ಕಳಿರ್ತಾರೆ ಮೊದಲು ಅವ್ರು ಕೇಳ್ಕೊಂತ ಕೂತಂದ್ರೆ ನಾವು ಹೆಂಗೆ ಹೇಳ್ತೀವಿ ಅವ್ರಿಗೆ ಇರೋದು ಮಾಡ್ತಾರೆ ಅದಕ್ಕೆ ನಾನು ಸುಮ್ಮನೆ ಇದ್ದೀರಿ ತಾನೇ ಹೇಳಕತ್ತಾನ್ರಿ ಅಮ್ಮಿ ನಾನು ಹೋಗ್ತೀನಿ ಅಂತಂದು ಹೋಗಪ್ಪ ಅಂತಂದು ಹೇಳಿದೆ ನಾನು ಅದು ಇದು ಹಾಕಿದ್ದೆ ನೋಡಿರಿ ನಾನು ವಿಡಿಯೋ ಎಲ್ಲ ಅವ್ರದ್ದು ಬಗ್ಗೆ ಹೇಳಿ ಅದೆಲ್ಲ ಫೋನ್ ನಂಬರು ಕೊಟ್ಟಿದ್ದು ನಾನು ಹಿಂದಿನ ವಿಡಿಯೋದ ಹೋಗ್ರಿ ಅದಕ್ಕೆ ಈಗ ಆಧಾರ್ ಕಾರ್ಡ್ ಅದೆಲ್ಲ ಕರೆಕ್ಟ್ ಐತ್ರಿ ಒಂದು ಮಾರ್ಕಸ್ ಕಾರ್ಡ್ ನೋಡಿ ಒಂದು ಸ್ವಲ್ಪ ಹೌದು ಆಧಾರ್ ಕಾರ್ಡ್ ಇದ್ದಂಗೆ ಹೆಸರು ಇಲ್ಲ ರೀ ಅದಕ್ಕೆ ಅದು MC ಅದೆಲ್ಲ ಬಂದ್ಮೇಲೆ ನೋಡಿ ಮಾಡಿಸ್ಬೇಕಂತಂದು ಇದು ಮಾಡಾಕತ್ತೀನಿ ರೀ ನಾನು ಹೋಗಪ್ಪ ಅಂತಂದ್ರೆ ನಿನ್ನ ಅದು ತಾಸು ಬಿಟ್ಟು ಬಾ ಅಂತಂದ್ರಂತೆ ಅವ್ರಿಗೆ ನಾನು ಮೀಟಿಂಗ್ ಹೋಗಿದ್ರಂತೆ ಮೇಡಮ್ ಅವರು ಅದಕ್ಕೆ ಇವತ್ತು ಹೋಗು ಅಂತಂದು ಹೇಳ್ಬೇಕು ರೀ ಖುಷಿ ಆಯ್ತು ರೀ ಮತ್ತು ಎಷ್ಟೋ ಜನ ಹೋಗಿದಾರಲ್ರಿ ಅಲ್ಲಿ ಹೋಗ್ಯಾರ ಅಲ್ಲಿ ಅವರೆಲ್ಲ ಇದು ಕಳಿಸಿದ್ದು ನೋಡಿ ನನಗೆ ಮೆಸೇಜ್ ಮಾಡಿದ್ದು ನೋಡಿ ಖುಷಿ ಆಯ್ತು ರೀ ನನಗೆ ಏನೋರಿಪ್ಪ ನಮ್ಮ ಸಬ್ಸ್ಕ್ರೈಬರ್ ಅಂತ ಸಿಕ್ಕಿದ್ರಿ ಅವರು ಇವಾಗ ಇದೆಲ್ಲ ಹಿಂಗೆ ಅಂತಂದು ಹೇಳ್ಕೊಂಡ್ರಿ ಅವ್ರು ಮೊದಲಿಂತ ನನಗಂತಂತ ಹೇಳ್ಕೊಂಡಿದ್ದಿಲ್ಲ ರೀ ಇತ್ತಿತ್ತಾಗಿ ಹಿಂಗೆ ಹೇಳ್ಕೊಂಡ್ರಲ್ರಿ ಹಾಗಾಗಿ ನನಗೂ ಒಂದು ಏನೋ ಇಂಟ್ರೆಸ್ಟ್ ಇದ್ದವರು ಹೋಗ್ತಾರೆ ಇಂಟ್ರೆಸ್ಟ್ ಇಲ್ದವರು ಬಿಡ್ತಾರ ಅಂತೇಳಿ ನಾನು ಹೇಳ್ಕೊಂಡೆ ಈಗೇನಿಲ್ಲ ನಾನು ಬೇಕಂದ್ರೆ ಅವ್ರ ನಂಬರ್ ಹಾಕ್ತೀನಿ ರೀ ಇಂಟ್ರೆಸ್ಟ್ ಇದ್ದವ್ರು ಇದ್ರು ಅಂತ ಹೇಳಿದ್ರೆ ಡೈರೆಕ್ಟ್ ಅವ್ರು ಫೋನ್ ಹಚ್ಚಿ ಕೇಳ್ಕೊಳ್ರಿ ನಿಮ್ಗೆ ಭರೋಸೆ ಬಂತು ಅಂತಂದ್ರೆ ನಿಮ್ಗೆ ಇದಾತಂತ ಹೇಳಿದ್ರೆ ನಿಮ್ದು ಇಷ್ಟ ರೀ ಅದು ನಾನು ಅದ್ರದ್ದು ಬೇಕಂತ ಇದನ್ನು ಹಾಕ್ತೀನಿ ನೋಡಿರಿ ಫೋನ್ ನಂಬರ್ ಹಾಕಿರ್ತೀನಿ ನಾನು ಆಸಿಫನಂತ ಕಳ್ಸೋದು ಇದು ಮಾಡತ್ತೀನಿ ರೀ ನಾನು ಹೋಗೋಲ್ಲಕ್ಕೆ ಇಲ್ಲಿದ್ರೆ ಉಡಾ ಹಾಕ್ತಾನೆ ರೀ ಅವ್ನು ಉಡಾ ಹುಡುಗ ಸೇರ್ಕೊಂಡು ನಾನು ಎಷ್ಟೋ ಸಲ ಅವ್ನಿಗೆ ಹೇಳ್ಬೇಕಂತ ಬಾಯಿಗೆ ಬಂದು ಹೋಗೈತಿ ನಾ ಹೇಳಿದ್ರೆ ಮತ್ತೆ ವಿರುದ್ಧ ಮಾಡ್ತಾನೆ ಅವನಂತ ಸುಮ್ಮನೆ ಇದ್ದೆ ತನಗೆ ಏನು ತಿಳಿತೋ ಏನೋ ಬಂದಮ್ಮ ನಾನು ಪಾಸ್ಪೋರ್ಟ್ ತೆಗೆಸಮ್ಮ ನಾನು ಹೋಗ್ತೀನಿ ಅಂತ ಅನ್ನಕತ್ತಾನೆ ಎಷ್ಟರ ಯಾಕೆ ಕೊಡೋಲ್ರಕ್ಕ ಮೊದಲು ಹೋಗ್ತೀನಿ ಅಂತಂದ್ರೆ ನೋಡಮ್ಮ ಮತ್ತು ಹೋಗಿ ಒಂದು ಹೋಗಿ ಮತ್ತು ಇನ್ನೊಂದು ಏನರ ಒಳ್ಳೇದಾಗ್ಬೋದು ಅಂತ ನನ್ನದಿದ್ರಿ ಆಯ್ತಪ್ಪ ಅಂತೇಳಿ ಅದಕ್ಕೆ ಹೋಗಿ ಇಸ್ಕೊಂಬಾರಪ್ಪ ಅಂತ ಹಾಕತ್ತೀನಿ ರೀ ಅವ್ನು 3 ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ 10th ಮಾರ್ಕಸ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐಡಿ ಬೇಕಂತ ವೋಟರ್ ಐಡಿ ಇಲ್ಲ ಅವನು ವೋಟರ್ ಐಡಿ ಮಾಡಿಸ್ಲೇ ಇಲ್ಲ ರೀ ನಾವು ಅದನ್ನು ನೋಡ್ಬೇಕ್ರಿ ಈಗ ನಮ್ಮ ಮಾರಿ ಬಂದು ಮೊನ್ನೆ ಮಾಡಿಸ್ಬಿದ್ದೀನಿ ರೀ ಇನ್ನೂ ಬಂದೇ ಇಲ್ಲ ನೋಡ್ರಿ ಅದು ಅರಿಪವು ವಟಾಣಿ ಕಾಳನ್ನ ನೆನೆ ಹಾಕಿದ್ರಿ ಹಸಿರು ವಟಾಣಿ ಅಂತ ನಾವು ಈಗ ಹುಬ್ಳಿಗೆ ಹೋಗ್ಬೇಕ್ರಿ ಹುಬ್ಳಿಗೆ ಹೋಗಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದೈತ್ರಿ ಮಾರ್ಕೆಟಿಂಗ್ ಮಾಡ್ಕೊಂಡು ವಾಪಸ್ ಬರ್ತೀವಿ ಹೋಗ್ಬರ ಬಾರಿಪ್ಪ ಸಾಕಷ್ಟು ನೀರು ಒಂದು ನೀರು ಹಾಕಿ ಹಾಕ್ಬಾರ್ದು ಇನ್ನೊಂದು ತೆಗಿತೀವಿ ನೋಡಿ ಇಲ್ಲ ತಂದು ಸಾರದಂಗೆ ಆಕೈತಿ ಮನೆ ಆಲೂಗಡ್ಡೆ ಪಿಲ್ಲ ಆಗಿತ್ತು ಹಂಗೆ ಆಕೈತಿ ನಾವು ನೀರು ಒಂದು ಸ್ವಲ್ಪ ಹಾಕ್ಬೇಕು ಒಂದು ಸಿಟಿ ಮಾಡಿ ಬಂದು ಮಾಡಿಸ್ಬೇಕು ಈಗ ಅಮ್ಮನ ರೆಡಿ ಆಗ್ಯಾರಿ ಸಾಕು ಸಾಕು ಅದ್ರಾಗ ಖಾರ ಉಪ್ಪೆಲ್ಲ ಹಾಕಿ ಮತ್ತೆ ಏನು ಹಾಕೋದು ಇದನ್ನು ನೀರಿಗೆ ಹಾಕ್ಬೇಕು ಹಾಕು ಉಳ್ಳಾಗಡ್ಡೆಲ್ಲ ಹಾಕಿ ಸಿಟಿ ಮಾಡ್ತೀವಿ ನಮ್ಮ ಸಿಟಿ ಹಂಗೆ ಆಟೋ ಅಣ್ಣರಿಗೆಲ್ಲ ಫೋನ್ ಹಚ್ಚಿದ್ರಿ ಇಬ್ಬರು ಅಣ್ಣವ್ರನ್ನ ಬಿಜಿನಾದ್ರಂತೆ ಹೋಗ್ಯಾರಂತಿಲ್ಲ ಬಾಡಿಗೆ ಹಾಗಾಗಿ ಅಲ್ಲಿ ಕೆಳಗೆ ಹೋಗಿ ಆಟೋ ಮಾಡ್ಕೊಂಡು ಹುಬ್ಳಿಗೆ ಹೋಗಿ ಬರ್ತೀರಿ ಅಮ್ಮ ನಾನು ಇಲ್ಲಿ ನೋಡ್ರಿ ಅಮ್ಮನ ನಾನು ಕೊಡಿ ಹಚ್ಚಿರಿ ಪಾಪ ಕಡೆ ನಿಲ್ಸಿದ್ರಿ ಅಮ್ಮಾಗ ನೋಡ ಭಾಳ ನೋಡ್ಸಿದ್ರಿ ಒಂದು ಸ್ವಲ್ಪ ನಡೆಯೋಂಗಿಲ್ಲ ನೋಡ್ರಿ ಅವ್ನು ಹಂಗೆ ಆಗ್ತೈತಿ ಪಾಪ ಅದಕ್ಕೆ ಹೋಗಿ ನಿಜಲ್ ತೊಗೊಂತಾರೆ ನಮ್ಮ ಮನೆಗೆ ಹೋಗಿ ತೊಗೊಂಬರ್ತಾರೆ ಮಂದಿ ಐತಿ ಮನ್ಯಾಗ ಬ್ಯಾಬಿಡು ಏನು ಹೋಗ್ತೀವಿ ಅಂತಂದು ಇಲ್ಲ ತೊಗೊಂತಾರೆ ಏನು 2 ಹಚ್ಚಕ್ಕೆ ಹೋಗಿ ತೊಗೊಂಬರ್ತಿದ್ದಮ್ಮ ಅದು ದುಬಾರಿಗೆ ಐತ್ರಿ ಈಗ ಮೊದಲೆಲ್ಲ 70 80 60 ಇತ್ರಿ ಅದು ಈಗ ಎಷ್ಟು ದುಬಾರಿ ಮಾಡಂಗಿಲ್ಲ ಜಾಸ್ತಿ ತೊಗೊಂಬಂದು ಮಾಡಿ ಬಿಡ ಇಲ್ಲೇ ಐತೆ ನೋಡ್ರಿ ಇದು ಒಂದು ನಿಜ ಅಲ್ರಿ ಇದ್ರಿ ಗದಗಿನೊಳಗೆ ನಮ್ಗೆ ಇದು ಗದಗಿನವ್ರು ಬಂದು ಇದು ಕೊಟ್ಟು ಹೋಗಿದ್ರು ನಾವು ಸ್ಪ್ರೇ ಹೊಡ್ಕೊಳ್ಳೋದು ಅದು ಮಲ್ಲ ಹೊಡ್ಕೊಳ್ಳೋದು ಕೊಟ್ಟಿದ್ರಿ ಎಷ್ಟು ಚಳಿತ್ರಿ ನನಗೆ ಅದೆಲ್ಲ ಹಿಂಪೆಲ್ಲ ನಾವೆಲ್ಲ ಕಡಿಮೆ ಆಗಿತ್ರಿ ಚಲೋ ಐತ್ರಿ ಬಂದು ಸೀರೆ ತಗೊಂಡು ಅವನ್ನೆಲ್ಲ ಕೊಟ್ಟು ಹೋಗಿದ್ರು ನಮ್ಗೆ ಓದ್ಬಿಟ್ಟಿದ್ದೆಲ್ಲ ತಗೊಂಡ್ರಿ ಗುಡಿ ಎಷ್ಟು ದೊಡ್ಡದೈತಿ ಇಲ್ಲ ಅಮ್ಮ ಕೂತ್ಕೊಂಡ್ರಿ ಇಲ್ಲಮ್ಮ ಇಡ್ಲಿ ವಡ ತಿನ್ನಾಕ ಆಟೋ ನಿಲ್ಸಿದ್ರಿ ಅದ್ರಲ್ಲಿ ಯಾರಲ್ಲೇ ಇಲ್ರಿಪ್ಪ ಅಮ್ಮ ಆಟೋದಾಗ ಕೂತ್ಕೊಂಡ್ರೆ ನಾನು ಅಲ್ಲಿ ಹೋಗಿ ಅಮ್ಮನ ಕೂಡ ತಿನ್ರಿ ಹಾಕೊಡತ್ತಾರೆ ಇವರು ತೊಗೊಂಡೋಗಿಲ್ಲ ನಾಷ್ಟ ಬಂದಿವ್ರಿ ನಾವು ಊದ್ಬತ್ತಿ ಇವೆಲ್ಲ
ಪೇಪರ್ ಬುಕ್ಸ್ ಅವೆಲ್ಲ ಬೇಕಾದ್ರೆ ತೊಗೊಂಡು ಅಲ್ಲೊಂದು ಸಿಂಗಲ್ಲಿ ಇಡ್ಲಿ ಬಜ್ಜಿ ವಡ ತೊಗೊಂಡೆ ಅಂದ್ರೆ ವಡ ಎತ್ತ ಹೋಲಿಲ್ರಿ. ಇಡ್ಲಿ ತಿಂದು ನೀರು ಕುಡಿಲಾರ್ದಂಗೆ ಬಂದ್ರಿ ಮನೆ ನೀರು ಕುಡಿದ್ರಿ ನಮ್ಮ ಮನ್ಯಾಗ. ಸುಡ ಸಾರು ಹಾಕೋಬೇಕಾಯ್ತು ಅದಕ್ಕೆ, ಬಿಸಿ ಮಾಡ್ಕೊಂಡು ಹಾಕೋಬೇಕಾಯ್ತು ಅಂತ ಚಲೋ ಆಕಿತ್ತು ಅದ್ರಾಗ. ನೋಡ್ತಿಲ್ಲ ಅದು ಹೆಂಗೆ ಮುರಿಯಾಕೆ ಬರೋದು. ಹಾಂ, ಅಲ್ಲಿ ನಮ್ಮ ಸಬ್ಸ್ಕ್ರೈಬರ ಹೋಟೆಲ್ ಒಳಗೂ ಆಂಟಿ ನಿಮ್ಮನ್ನೆಲ್ಲ ನೋಡಿರಿ ಅಂದ, ಯೂಟ್ಯೂಬ್ನಾಗ ನೋಡಿರ್ಬೇಕು ಅಂದೆ. ಕರೆಕ್ಟ್ ನೋಡ್ರಿ ಅಂದ. ಅಲ್ಲಿ ಇದು ಅಂಗಡಿ ಒಳಗೆ ಊದ್ಬತ್ತಿ ಅಂಗಡಿ ಒಳಗೆ ಅಲ್ಲಿ ನಾವು ಇನ್ನೊಬ್ಬ ಹುಡುಗ ಹೇಳಕತ್ತ ಆಕಿ ಇವ್ರು ನಮ್ಮೂರ ಕಡೆ ಎಲ್ಲರೂ ನೋಡು ಅಂತ ಅಂದ. ಚಾನು ಕುಡಿಲಿಲ್ಲ ನಾವಲ್ಲಿ. ಅಮ್ಮನ ಚಹಾ ಕುಡ್ಲಾರ್ದ ಕರ್ಕೊಂಬಂದೀನಿ. ನಮ್ಮ ಅಲ್ಲಿ ಹೋಗಿ ಕುಡಿ ಅಂತ ಅಷ್ಟೇ. ಒಂದು ಸಿಂಗಲ್ ಇಡ್ಲಿ ಸಿಂಗಲ್ ವಡೆ ತೊಗೊಂಡು 50 ರೂಪಾಯಿ. ನಂದು 50, ಅಮ್ಮದು 50, 100 ರೂಪಾಯಿ ಹೋತ್ರಿ ಅಷ್ಟೇ. ನಾನು ಹೇಳ್ತಿದ್ದೆ ಅಮ್ಮ ಬೇಡ ಬರಮ್ಮ ಅಂತಂದು. ಈಗ ಹಂಗೆ ಕರ್ಕೊಂಬಂದೀನಿ ಚಹಾ ಮಾಡ್ಕೊಡ್ಲ ಅಂದ್ರೆ ನನಗೆ ಈಗ ಅಮ್ಮ ಚಡಿ ಚಮಚಮ್ ವಿದ್ಯಾ ಕಮ್ಗಮ್ ಮಾಡ್ತಾರೆ ಈಗ. ಮತ್ತು ಇನ್ನೊಂದು ಯಾಕೆ ಅವಸರ ಮಾಡಿದೆ ಅಂದ್ರೆ ನಾನು ಚಹಾ ಕುಡಿಯೋದು ಕರ್ಕೊಂಬರೋಕೆ ಕಾರಣ ರಿಕ್ಷಾದವ್ರಿ ಪಾಪ ರಿಕ್ಷಾದವ್ರಿಗೆ ಫೋನ್ ಬರತ್ತೈತ್ರಿ. ಅವ್ರು ನೋಡಿದ್ರೆ ಅವಸರ ಮಾಡಕತ್ತ ಬರ್ರಿ ಅಮ್ಮಾರ ಅಂತೇಳಿ ಅಂದು ಅಲ್ಲಿಗೆ ಹೋಗಿ ಮತ್ತು ಅಲ್ಲಿ ನಾವು ಬುಕ್ಸ್ ಅದೆಲ್ಲ ತೊಗೊತೀವಿ. ಅಲ್ಲಿ ಹೋಗಿ ಅಲ್ಲಿ ಎಷ್ಟು ಓತಾನೆ ತೊಗೊಂಡ್ರಿ ಮತ್ತು ಅವ್ರು ಪಾಪ ತೊಗೊಳಿದ್ರಿ ಮಟನ. ನಾವು ಅರ್ಜೆಂಟ್ ಲಗು ಬರ್ತೀವಿ ಅಂತ ಅವ್ರು ಹ್ಞೂ ರೀ ವಾಪಸ್ ನಾನು ಬರ್ತೀನಿ ತೊಗೊರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಲಗುನ ಇದು ಮಾಡಕ್ಕೆ ನಾನು ತೊಗೊಂಡೇನಿ. ಹೋಗಂಬರಿಪ್ಪ ಮನೆಯಾಗ ಹೋಗಿ ಇದು ಮಾಡಂತ ನಾಷ್ಟನೂ ಬೇಡ ಅಂದ್ರೆ ನಮ್ಮ ಮನೆಗೆ ಹೋಗಿ ಮಾಡೋಣಂತ ಬರ್ರಿ ಅಂತಂದು. ಹೂವು ನನಗೆ ಆಗಂಗಿಲ್ವಾ ಅಂತಂದ್ರೆ ಚಹಾ ಕುಡಿಯೋದು ಕರ್ಕೊಂಬಂದ್ರೆ ಅದಕ್ಕೆ ಚಹಾ ಮಾಡೋದ್ರಿಗೆ ಜಲ್ದಿ ಚಹಾ ಮಾಡಿ ಮೊಹರಂ ಬಂತು ಅಂತೇಳಿದ್ರೆ ನಮ್ದು ಇನ್ನೂ ಎಲ್ಲಿ ನಮ್ಮ ಸುಲ್ತಾನ ಸಿಟ್ಟಾಗೈತಿ ಈಗ. ಆ ಸಾಮಾನು ಇಳ್ಸಾಕ ಅದನ್ನ ಇಳ್ಸಾಕ ಅಷ್ಟ ಕರಿ ನನಗೆ ಒಬ್ಳಿಗೆ ಹೋಗಿ ಕರಿಬೇಡ ಅಂತೇಳಂದ್ರೆ ಹೋಗೆಲ್ಲ ತಗೊಂಡು ಬಂದೆ ನೋಡ್ರಿ ನಾವು ಈಗ ಲೋಬಾನ ಜಜ್ಜೋದು ಕಟ್ಟೋದು ಆ ಕೆಲಸ ಮತ್ತು ನಮ್ಗೆ ಸ್ಟಾರ್ಟ್ ರೀ. ಲೋಬಾನ ಜಜ್ಜೋದು ಕಟ್ಟೋದು. ನಮ್ಮ ಮಗದು ಊಟ ಕೊಟ್ಟೇರಿ. ಉಣ್ಣೂರು ಮುನ್ನ ನೀವು 100 ಉಣ್ಣು ಒಂದು ಸ್ವಲ್ಪ ಒಂದು ರೊಟ್ಟಿ ತಿನ್ನ. ಶರ್ವ ಐತೆ ನೋಡಿ ಅಲ್ಲಿ ಹಾಕ್ಯಂದು ಉಣ್ಣು ಹೊರ್ತ ಹೊಡಿಬೇಕು ಸುಮ್ಮ. ಅಲ್ಲೇ ಬರ್ತಾರಂತಡ್ರಿ ಅವ್ರು ಹಿಂದೆ ಸರ್ ಕುಂದಿರ್ತಾರಂತಡ್ರಿ. ಅಲ್ಲೇ ಯಾಕೆ ದಬ್ಬ ಆತಿರ್ತಾಡ್ರಿ ಈ ಕಡೆ ಆ ಕಡೆ ಬರ್ತಾರಂತ್ರಿ ಅವ್ರು. ಎಲ್ಲಿ ಕುಂದಿರ್ಬೇಕ್ರಿ ಅವ್ನು ಕೂಡ ಅಲ್ಲೇ ಬರ್ತಾರಂತಡ್ರಿ. ನಮ್ಮ ಆಸಿಫನ್ ಮಾರ್ಕಸ್ ಕಡೆ ಬಂತ್ರಿಪ್ಪ. ಆಸಿಫನ್ ಮಾರ್ಕಸ್ ಕಡೆ ನೋಡ್ರಿ ಇಸ್ಕೊಂಬಂದರಿ ಹೋಗಿ ಅವ್ನು ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ಕೊಳಕ್ಕೆ ಓಡಾಡ್ತಾನೆ ರೀ. ನಾವಾಗಲಿ ಹೇಳಿದ್ರೆ ಹ್ಞೂ ಏನು ಮಾಡೋಕೆ ಓಡಾಡಂಗಿಲ್ಲ ರೀ ಅವನು. ನೀ ಇದ್ದ ಕಾಲೇಜಿನಾಗ ಹರ್ಷಿಯ ನೀ ಕಾಲೇಜಿಗೆ ಇದ್ದೆ ಭಯ ಬಂದಾಗ ಇದ್ದಿಲ್ಲ. ಅವ್ರು ಇದಕ್ಕೆ ಹೋಗ್ಬೇಕಲ್ಲ ಆಫೀಸ್ ರೂಮಿಗೆ ಇದ್ದಿಲ್ಲ. ಆಫೀಸ್ ರೂಮಿಗೆ ಹೋಗಿ ಇಸ್ಕೊಂಬಂದಾನ್ರಿ ಅವ್ನು. ಎಷ್ಟು ಬಿದ್ದಾನೆ 319 ನೋಡರಿಪ್ಪ ಅವಂಗ ಹರ್ಷಿಯ 319 ಒಟ್ಟು ಅಂಕಗಳು ಅಷ್ಟು ಬಿದ್ದವ್ರಿ ಅವನಿಗೆ. 51% ಆಗೈತ್ರಿ ಅವಂದು SLC ಇದ್ರಿ ಅವಂದು. ಇಲ್ಲಿ ನೋಡ್ರಿ ಇವೆಲ್ಲ ನಮ್ಮ ಮೊಹರಂ ಬೇಕು ನೋಡ್ರಿ ಬುಕ್ ಅಷ್ಟು. ಇವು ಬುಕ್ಕು ಇವು ರದ್ದಿ ಪೇಪರ್ ರೀ. ಇವೆಲ್ಲ ಊದ್ಬತ್ತಿ ರೀ. ಅಷ್ಟು ಊದ್ಬತ್ತಿ ಬಂಡಲ್ ರೀ. ಊದ್ಬತ್ತಿ ಲೋಬಾನದ್ದು ರೀ. ಈಗ ಲೋಬಾನ ಜಜ್ಜಿ ಅವನ್ನೆಲ್ಲ ಚೀಟಿ ಕಟ್ಟೋದ ರೀ. ಈಗೇನು ಮಾಡಂಗಿಲ್ಲ ರೀ ಅವನು. ನಿಂದೇನು ಈಗ ಕೆಲಸ ಜೆರಾಕ್ಸ್ ಮಾಡ್ಸ್ಕೊಂಬರ್ಬೇಕಾ? ಇಡಲ್ಲಿ ಅಮ್ಮಗೆ ಚಾ ಕೊಟ್ಟು ಮಾಡ್ಸ್ಕೊಂಬರ್ತೀನಿ ಹಂಗೆ. ಆಮೇಲೆ ಮತ್ತೆ ಆ ಫೋನ್ ಒಳಗೆ ಫೋಟೋ ತೆಗ್ದೈತೆ ನೋಡಿ ಹಾಲ್ ಟಿಕೆಟ್ ರಿಜಿಸ್ಟರ್ ನಂಬರ್ ಹೇಳಿ ಅವ್ರು ತೆಗೆದು ಕೊಡ್ತಾರೆ. ಮಾರ್ಕಸ್ ಕಾರ್ಡನ ಇಲ್ಲ ನಾನು ಅಮ್ಮನ ಕಡೆ ಬಂದೆ ರೀ. ಎಷ್ಟು ಗಾಡಿ ಹೊಂಟಿದ್ವು ಏನಂತ ನಾನು ಇದೇ ಸ್ಟಾರ್ಟ್ ಮಾಡಿದ್ರಾಗ ಅಂದ್ರೆ ಗಾಡಿ ಜಗ್ಗನ ಹೊಂಟವ್ರಿ. ಗಾಡಿ ಭಾಳ ಹೊಂಟವ್ರಿ. ಹೋಗಿ ನಾನು ಅವೆಲ್ಲ ಜೆರಾಕ್ಸ್ ಮಾಡ್ಸ್ಕೊಂಡು ಅಮ್ಮ ಚಾ ಕೊಟ್ಟು ಬಂದರೆ ಹಾಕಿದ್ದನ್ನ ತಗ್ಸಂಬ್ರಿ ತಾಸಿಗೆ ತೊಗೊಂಬಂದಿಲ್ಲ. ಆಕಿದ್ ಮಾರ್ಕಸ್ ಕಾರ್ಡಿದ್ದು ಹಾಕಿದ್ದೆ ಕರೆಂಟ್ ಹೋಗಿದ್ರಿ. ಆಮೇಲೆ ಪ್ರಿಂಟ್ ತೊಗೊಡ್ತೀನಿ ತೊಗೊರಿ ಅಂತ ಹೇಳಿದ್ರಿ ಅವರು. ಆಸಿಗೆ ಹೇಳಿ ಬಂದಿದ್ದೆ ತೊಗೊಂಬರ್ಲಿಲ್ಲ ನೋಡ್ರಿ ಅವ್ನು. ಮತ್ತು ರೊಟ್ಟಿ ಮಾಡಿ ಚೌಳಿಕಾಯಿ ಹುರಿದ್ರಿಪ್ಪ. ನಾನು ಚೌಳಿಕಾಯಿ ಹುರಿದು ಅದ ತೆವಿ ಮ್ಯಾಗ ಈಗ ನಿಲ್ಲಿಸ್ಕೊಂಡು ಅನ್ನಕ್ಕೆ ಒಂದು ಸ್ವಲ್ಪ ಇಟ್ಬಿಟ್ರೆ ಅಡುಗೆ ಮುಗಿದ್ರಿ ನಮ್ದು. ಇವಾಗ ನೋಡ್ರಿಪ್ಪ ಎಲ್ಲರದು ಊಟ ಆಯ್ತು. ಊಟ ಆಗಿ ಇವಾಗ ಮಕ್ಕಳತ್ತಿದ್ದು ಸ್ವಲ್ಪ ಧಾರಾವಾಹಿ ಇರ್ತಾವೆ ನಮ್ಮ 11 ಗಂಟೆ ಮಟ್ಟ.
ಅದು ನೋಡೋದು ಮಕ್ಕೊಳ್ಳೋದ್ರಿ. ಇವಾಗ ಟೈಮ್ ಆತಲ್ರಿ ಮಕ್ಕೋಬೇಕು. ಹಾಗಾಗಿ ನಿಮ್ಗೆಲ್ಲರಿಗೂ ಗುಡ್ ನೈಟ್ ರೀ. ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊತ್ತಾಗ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವೀಡಿಯೋ ನೋಡಿರಿ. ಮಸ್ತ್ ಇವಾಗ ನನ್ನ ಶಾಕ್ಗಳಿಗೆ. ಓಕೆ, ಟೇಕ್ ಕೇರ್, ಬಾಯ್. ಜೈ ಭಾರತ್, ಜೈ ಕರ್ನಾಟಕ.